ಟೀ ಓ ಮೈ ಗಾಡ್ ಇಲ್ಲ ನಾಗಿನಿ ನೃತ್ಯ ಇಲ್ಲ. ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವೇಕ್ಷೇಮ ಓಕೆ ಅವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಚಾಂಪಿಯನ್ಸ್ ಟ್ರೋಫಿಯ 2ನೇ ಪಂದ್ಯ. ಭಾರತದ ಪಾಲಿಗೆ ಮೊದಲ ಪಂದ್ಯ. ಭಾರತ ನಿರಾಯಾಸವಾಗಿ ಗೆದ್ದಿದೆ ಬಾಂಗ್ಲಾದೇಶದ ಮೇಲೆ. ಬಾಂಗ್ಲಾದೇಶದ ಒಂದು ಏನು ನಾಗಿನ್ ನೃತ್ಯ ಇನ್ನು ಕಲ್ಪನೆ ಮಾತ್ರ. ಯಾಕಂತಂದ್ರೆ ಇನ್ನು ಮೇಲೆ ಅವರೆಲ್ಲ ನಮ್ಮ ಮೇಲೆ ICC ಟೂರ್ನಮೆಂಟ್ ಅಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಅವರ ಕ್ರಿಕೆಟ್ ಕೆಳಗೆ ಹೋಗಿದೆ, ನಮ್ಮ ಕ್ರಿಕೆಟ್ ತೀರಾ ಮೇಲೆ ಹೋಗಿದೆ. ಇವತ್ತು 35ಕ್ಕೆ 5 ವಿಕೆಟ್ಗಳನ್ನ ಬಾಂಗ್ಲಾದೇಶದವರು ಕಳೆದುಕೊಂಡಿದ್ದಾಗ ನಾವೆಲ್ಲ ಏನ್ ಅಂದ್ಕೊಳ್ಳೋದು ಅಂತಂದ್ರೆ ಒಂದು 60-65 ರನ್ನಿಗೆ ಆಲ್ ಔಟ್ ಆಗ್ತಾರೆ. ಭಾರತ ಒಂದು 5-6 ಓವರಲ್ಲೇ ಹೊಡೆದಾಕ್ತಾರೆ, ಸಂಜೆ ಒಳಗಡೆ ಮ್ಯಾಚ್ ಮುಗಿದೋಗ್ತದೆ ಅಂತ ಹಾಗೆ ಅಂತ ಅನ್ಕೊಳ್ಳೋದು. ಬಟ್ ನಮ್ಮ ರೋಹಿತ್ ಶರ್ಮಾ ಅವರು ಆಜ್ ಕುಚ್ ತೂಫಾನಿ ಕರೆಂಗೆ ಅಂತ ಹೇಳಿಕೊಂಡು ಏನೋ ಸ್ವಲ್ಪ ಗಡಿಬಿಡಿ ಎಲ್ಲ ಮಾಡಿದ್ರು. ಎಸ್, ಫಸ್ಟ್ ಟಾಸ್ ವಿನ್ ಆದಂತಹ ಅವರ ನಾಯಕ ಶಾಂಟೋ ಅವರು ಏನ್ ಹೇಳಿದಾರೆ ಅಂತಂದ್ರೆ, ನಾವು ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗ್ತೇವೆ ಅಂತ. ಅದು ಯಾವಾಗ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳಿಲ್ಲ, ತಪ್ಪು ಅವ್ರದಲ್ಲ, ನಾವು ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗ್ತೇವೆ ಅಂತ ಅವ್ರು ಹೇಳಿದರು. ಈ ವರ್ಷದಂತ ಹೇಳಲಿಲ್ಲ. ನಾವು ಸ್ವಲ್ಪ ಪಾಪ ಅವರನ್ನು ಕಿಂಡಲ್ ಮಾಡಿದೆವು, ಇವರೆಂತ ಹೊಡ್ಕೊಂಡು ಮಾತಾಡ್ತಿದ್ದಾರೆ ಗಾಂಜಾ ಗಿಂಜಾ ಅಂತ. ಇಲ್ಲ, ಅವ್ರು ಹೇಳಿದ್ದು ಕರೆಕ್ಟ್. ಅವರು ಒಂದು 100 ವರ್ಷದ ನಂತರದ್ದು ಮಾತಾಡ್ತಿದಾರ ಅಂತ. ಅದು 100 ವರ್ಷದ ನಂತರ ಅವ್ರೇನು ವಿನ್ ಆಗೋದಿಲ್ಲ ಚಾಂಪಿಯನ್ ಟ್ರೋಫಿ, ಅದು ಬೇರೆ ವಿಷಯ. ಅವ್ರು ಏನು ಹೇಳಿದ್ರು, ಫಸ್ಟ್ ನಾವು ಬ್ಯಾಟಿಂಗ್ ಮಾಡ್ತೇವೆ ಅಂತ. ರೋಹಿತ್ ಶರ್ಮಾ ಅವ್ರು ಹೇಳಿದ್ರು, ನಾವು ಫಸ್ಟ್ ಫೀಲ್ಡಿಂಗ್ ಮಾಡ್ತಿದ್ದೆವು ಮಾರ್ರೆ ಅಂತ. ಸೊ ಆದ್ರಿಂದ ಟಾಸ್ ಯಾಕೆ ಹಾಕಿದ್ದು ಅಂತವೇ ಅರ್ಥ ಆಗಿಲ್ಲ ಅಲ್ವಾ. ಸುಮ್ಮನೆ ಕೇಳ್ಕೊಳ್ಬೇಕಿತ್ತು, ಎಂತ ಅಣ್ಣ ನೀ ಟಾಸ್ ವಿನ್ ಆದ್ರೆ ಎಂತ ಮಾಡ್ತೀಯ ಅಂತ. ಹೌದಾ ಅಂತ ಡಿಸೈಡ್ ಮಾಡಿಕೊಂಡು ಡೈರೆಕ್ಟ್ ಆಟ ಸ್ಟಾರ್ಟ್ ಮಾಡ್ಬೋದಿತ್ತು. ಅವ್ರದ್ದು ಆಟ ಸ್ಟಾರ್ಟ್ ಆಯಿತು. ಪ್ಲೇಯಿಂಗ್ 11 ಅಲ್ಲಿ ನನಗೆ ಶಾಕಿಂಗ್ ಆಗಿದ್ದೇನು ಅಂತಂದ್ರೆ, ಹರ್ಷದೀಪ್ ಬದಲು ಹರ್ಷಿತ್ ರಾಣಾ ಅವ್ರನ್ನ ಹಾಕೊಂಡದು ಅಂತ. ಓಕೆ, ಏನೋ ಒಂದು ಇರ್ತದೆ, ಸ್ವಲ್ಪ KKR ಇನ್ಫ್ಲೂಯೆನ್ಸ್ ಅದು ಇದೆಲ್ಲ ಇರ್ತದ ಅಂತ ಗಂಭೀರ್ ಅವರಿಗೆ. ಈಗ ಸಹ ನಾನು ಹೇಳ್ತೇನೆ, ಹರ್ಷದೀಪ್ ಸಿಂಗ್ ಅವ್ರನ್ನ ಹಾಕೊಂಡ್ರೆ ಒಂದು ವೆರೈಟಿ ಸಿಗ್ತದೆ. ಯಾಕಂತಂದ್ರೆ ಶಮ್ಮಿ ರೈಟ್ ಹ್ಯಾಂಡ್ ಬೌಲರು, ಹರ್ಷದೀಪ್ ಲೆಫ್ಟ್ ಹ್ಯಾಂಡ್ ಬೌಲರ್, ಅದು ತುಂಬ ಉಪಯೋಗ ಆಗ್ತದೆ. ನಮ್ಮ ಹರ್ಷಿತ್ ರಾಣಾ ಅವರು ಸ್ವಲ್ಪ ರನ್ ಮೆಷಿನ್ ಅಲ್ಲ, ಸೊ ಅಷ್ಟೇ. ಏನು ಬಾಂಗ್ಲಾದೇಶದ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಓವರಿಗೆ 1 ವಿಕೆಟ್, ಸೆಕೆಂಡ್ ಓವರಿಗೆ 1 ವಿಕೆಟ್, 2 ರನ್ನಿಗೆ 2 ವಿಕೆಟ್ ಹೋಗಿತ್ತು. ಅವರ ಸೌಮ್ಯ ಸರ್ಕಾರ ಅವರು, ಅವರ ಹೆಸರಲ್ಲೇ ಉಂಟು ಸೌಮ್ಯ. ಅವರು ಸೌಮ್ಯವಾಗಿದ್ರೆ ಚಂದ ಅಲ್ಲ. ಸೊ ಆದ್ರಿಂದ 5 ಬಾಲಿಗೆ 0 ಹೊಡೆದು ಔಟ್ ಆದ್ರು. ಅದಾದ್ಮೇಲೆ ಅವರ ಕ್ಯಾಪ್ಟನ್ ಬಂದ್ರು ಶಾಂಟೋ ಅವರು, ನೀನು 5 ಬಾಲಿಗೆ 0 ಹೊಡಿತೀಯ, ನಾನು 2 ಬಾಲಿಗೆ 0ಗೆ ಔಟ್ ಆಗ್ತೇನೆ ಅಂತ. ಅವರು ಸಹ 0ಗೆ ಔಟ್ ಆದ್ರು. ಅದಾದ್ಮೇಲೆ ಮೆಹದಿ ಹಸನ್ ಅವರು 5 ರನ್ನಿಗೆ ಔಟ್ ಆದ್ರು. ಅವರಿಗೆ ಹಾಸನಕ್ಕೆ ಹೋಗ್ಬೇಕಿತ್ತಂತೆ. ಸೊ ಆದ್ರಿಂದ ಅವರು 5 ರನ್ನಿಗೆ ಔಟ್ ಆದ್ರು. ಅದಕ್ಕಿಂತ ಮತ್ತೆ ಅವರದು ಏನು ಓಪನರ್ ಕೂಡ ಔಟ್ ಆದ್ರು. ಒಟ್ಟಿನಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 35 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ಏನು ಬಾಂಗ್ಲಾದೇಶ ತಂಡ 35ಕ್ಕೆ 5. ಅಕ್ಷರ್ ಪಟೇಲ್ ಅವರು ಬಂದು ಅವರ ಪ್ರಥಮ ಓವರ್ನಲ್ಲೇ 2 ಬಾಲಿಗೆ 2 ವಿಕೆಟ್ ತೆಗೆದ್ರು. ಆಯ್ತಾ, ಹ್ಯಾಟ್ರಿಕ್ ಬಾಲ್. ಅಂದ್ರೆ ಮುಷ್ಫಿಕರ್ ರಹೀಮ್ ಅವರು ಕೂಡ ಅಂದ್ರೆ 0ಗೆ ಔಟ್ ಆದ್ರು. ಅವರು ಶಾಂಟ್ ಅವ್ರಿಗೆ ಹೇಳಿದ್ರು, ನೀವು 2 ಬಾಲಿಗೆ 0, ನಾನು ಫಸ್ಟ್ ಬಾಲಿಗೆ ಔಟ್ ಆಗ್ತೀನಿ ನೋಡಿ ಅಂತ. ಸೊ 2 ಬಾಲಿಗೆ 2 ವಿಕೆಟ್ ಬಿತ್ತು. 35ಕ್ಕೆ 3 ಇದ್ದದ್ದು 35ಕ್ಕೆ 5 ಆದಾಗ ಏನೋ ಒಂದು ಓಕೆ ಹ್ಯಾಟ್ರಿಕ್ ಸಿಗ್ಬೋದು. ಅಂದ್ರೆ ಹ್ಯಾಟ್ರಿಕ್ ಬಾಲಿಗೆ ಸ್ವಲ್ಪ 2 ಸ್ಲಿಪ್ ಎಲ್ಲ ಇಡ್ತಾರೆ, ಎಲ್ಲ ಇರ್ತದಲ್ಲ, ಏನೋ ಒಂದು ಸಿಕ್ಕಿದ್ರೆ ಸಿಗ್ಲಿ ಮಾರ್ರೆ ಅಂತ. ಅಕ್ಷರ್ ಪಟೇಲ್ ಅವರು ಅವರ ಡೆಬ್ಯೂ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ, ಅವರು ಚಾಂಪಿಯನ್ಸ್ ಟ್ರೋಫಿ ಯಾವತ್ತು ಆಡಿರಲಿಲ್ಲ. ಸೊ ಅವರ ಪ್ರಥಮ ಪಂದ್ಯ ಆಗಿತ್ತು. ಪ್ರಥಮ ಓವರ್ನಲ್ಲಿ 2 ಬಾಲಿಗೆ 2 ವಿಕೆಟ್ ತೆಗೆದ್ರು. ಹ್ಯಾಟ್ರಿಕ್ ಬಾಲು ಆಡ್ಲಿಕ್ಕೆ ಬಂದದ್ದು ಜೇಕರ್ ಅಲ್ಲಿ. ಇನ್ನೇನಾದ್ರು ಅವರು ಜೋಕರ್ ಆಗ್ತಾ ಇದ್ರು. ಯಾಕಂತಂದ್ರೆ ಅವರು ಡಿಫೆಂಡ್ ಮಾಡಿದ ಬಾಲು ಎಡ್ಜ್ ಆಗಿ ಈಸಿ ಕ್ಯಾಚ್ ಫಸ್ಟ್ ಸ್ಲಿಪ್ ಅಲ್ಲಿ ರೋಹಿತ್ ಶರ್ಮಾ ಅವರಿಗೆ ಹೋಗ್ತಾ ಇತ್ತು. ಬಟ್ ರೋಹಿತ್ ಶರ್ಮಾ ಅವ್ರು ಆಗ ಅನ್ಕೊಂಡ್ರಂತ ಆಜ್ ಕುಚ್ ತೂಫಾನಿ ಕರೆಂಗೆ ಅಂತ. ಯಾಕಂತಂದ್ರೆ ಹ್ಯಾಟ್ರಿಕ್ ಎಲ್ಲಿಯಾರು ಸಿಕ್ಕಿದ್ರೆ ಈ ಬಾಲಲ್ಲಿ ಎಲ್ಲಾರು ಈ ಕ್ಯಾಚ್ ಹಿಡಿದ್ರೆ 35ಕ್ಕೆ 6 ವಿಕೆಟ್ ಹೋದ್ರೆ ಮತ್ತೆ 50 ರನ್ಸ್ ಆಗುದಿಲ್ಲ. ಆಗ ಮ್ಯಾಚ್ ಬೋರ್ ಆಗ್ತದಲ್ಲ. ಮ್ಯಾಚ್ ಅನ್ನು ಇಂಟ್ರೆಸ್ಟಿಂಗ್ ಮಾಡುವಂತ ಕ್ಯಾಚ್ ಬಿಟ್ರು. ಎಷ್ಟು ಹೊಟ್ಟೆ ಉರಿತಂತಂದ್ರೆ ಆಬ್ವಿಯಸ್ಲಿ ರೋಹಿತ್ ಶರ್ಮಾ ಅವರಿಗೆ ಸಹ ಹೊಟ್ಟೆ ಉರಿದಿತ್ತು. ಅದು ಕ್ಯಾಚ್ ಡ್ರಾಪ್ ಮಾಡಿದ ಕೂಡಲೇ ಅವ್ರ ನೆಲಕ್ಕೆ ಡಬ ಅಂತ ಬಡ್ಕೊಂಡು ಕೊನೆಗೆ ಸಾರಿ ಮಾರ್ರೆ ಅಂತ ಅಕ್ಷರ್ ಪಟೇಲಿಗೆ ಕೇಳಿದ್ರು. ಬಟ್ ಸ್ವಲ್ಪ ನಮಗೆ ಸಹ ಬೇಜಾರಾಯ್ತು. ಯಾಕಂತಂದ್ರೆ ಈ ಥರದ ರೆಕಾರ್ಡ್ ಚಾಂಪಿಯನ್ಸ್ ಟ್ರೋಫಿ ಹಿಸ್ಟ್ರಿಯಲ್ಲೇ ಯಾರೂ ಕೂಡ ಅವರ ಡೆಬ್ಯೂ ಪಂದ್ಯದಲ್ಲೇ ಹ್ಯಾಟ್ರಿಕ್ ತೆಗೆದಂತಹ ಬೌಲರೇ ಇಲ್ಲ. ಆ ಒಂದು ಹ್ಯಾಟ್ರಿಕ್ಗೆ ಅಕ್ಷರ್ ಪಟೇಲ್ ಅವರು ಭಾಜನರಾಗ್ತಾ ಇದ್ರು. ಮತ್ತೆ ಹ್ಯಾಟ್ರಿಕ್ ಹಾಗೆಲ್ಲ ಸಿಗುದಿಲ್ಲ ಮಾರೆ, ಎಲ್ಲರ ಕರಿಯರಲ್ಲಿ ಆ ಥರ ಸಿಗುದಿಲ್ಲ. ಆ್ಯಂಡ್ ಭಾರತದ ಸ್ಪಿನ್ನರ್ಸ್ ಅಲ್ಲಿ ಕುಲ್ದೀಪ್ ಯಾದವ್ ಅವರು ಮಾತ್ರ ಹ್ಯಾಟ್ರಿಕ್ ತೆಗೆದಿರೋದು ಇಲ್ಲಿಯ ತನಕ. ಸೊ ಇನ್ನೊಂದು ಅಕ್ಷರ್ ಪಟೇಲ್ ಅವರ ಹೆಸರಿಗೆ ಸೇರ್ತಾ ಇತ್ತು ಆ ಒಂದು ಹ್ಯಾಟ್ರಿಕ್ ಕಿರೀಟ. ಹ್ಯಾಟ್ರಿಕ್ ಸಿಗ್ಲಿಲ್ಲ. ಅಲ್ಲಿ ಒಂದು ಫಸ್ಟ್ ಬಾಲಿಗೆ ಜೀವದಾನ ತೆಗೆದುಕೊಂಡಿದ್ದಂತಹ ಜೇಕರ್ ಅಲಿ ಅವರು ತೌಹಿದ್ ಹೃದಯ್ ಜೊತೆ ಸೇರಿಕೊಂಡು 6ನೇ ವಿಕೆಟಿಗೆ 154 ಪಾರ್ಟ್ನರ್ಶಿಪ್. ಆಗ ಸ್ವಲ್ಪ
ಸ್ವಲ್ಪ ತೂಫಾನಿ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಮಾರ್ರೆ ಅಂತ ನಮ್ಗೆ ಅನ್ಸಿದಂತ ಹೌದು. ಆಚ್ ಕುಚ್ ತೂಫಾನಿ ಕರೆಂಗೆ ಅಂತ ಅಂದ್ಕೊಂಡು ಮಜಾ ನಹಿ ಯಾರ ಅಂತ ಅಂದ್ಕೊಂಡು ಕ್ಯಾಚ್ ಬಿಟ್ಟು ಆ ಕಡೆಯಿಂದ ನೋಡಿದ್ರೆ ನಮ್ಮ ಪಾಂಡ್ಯ ಅವರು ಕೂಡ ಕ್ಯಾಚ್ ಬಿಟ್ಟಿದ್ರು. ಅವ್ರು ಯಾರಿದು ಕ್ಯಾಚ್ ಬಿಟ್ಟಿದ್ರು ತೌಹೀದ್ ಹೃದಯ ಅವರು ಹೃದಯಕ್ಕೆ ಭಾರಿ ಹತ್ತಿರ ಆದ್ರು ಇವತ್ತು ಬಾಂಗ್ಲಾದೇಶದವರ ಪಾಲಿಗೆ. ಸೂಪರ್ ಆಗಿ 100 ಹೊಡೆದ್ರು. ಅವ್ರಿಗೆ ಸಹ ಒಂದು ಜೀವದಾನ ಇತ್ತು. ಅವ್ರದ್ದು ಒಂದು ಕ್ಯಾಚನ್ನು ಮಿಡ್ ಆಫ್ ಅಲ್ಲಿ ಪಾಂಡ್ಯ ಅವರು ಬಿಟ್ಟರು. ಸೊ 2 ಜೀವದಾನಗಳನ್ನು, ಒಂದು ಜೇಕರ್ ಅಲಿಗೆ ಜೀವದಾನ, ಇನ್ನೊಂದು ತೌಹೀದ್ ಹೃದಯಗೆ ಜೀವದಾನ. ಸೊ ಇದೆರಡು ಡ್ರಾಪ್ ಕ್ಯಾಚ್ಗಳನ್ನ ಭರಪೂರ್ಣ ಲಾಭ ಪಡೆದುಕೊಂಡು 154 ರನ್ ಪಾರ್ಟ್ನರ್ಶಿಪ್ 6ನೇ ವಿಕೆಟ್ಗೆ ಬಂತು. ಆಗ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದಂತೂ ಹೌದು. ಮತ್ತೆ ಒಂದು ಯಾವಾಗ ವಿಕೆಟ್ ಬಿತ್ತು, ಡಮ್ ಅಂತ ವಿಕೆಟ್ ಬಿತ್ತು, ಆಮೇಲೆ ಮತ್ತೆ ಪುನಃ ವಿಕೆಟ್ ಬೀಳಿಗೆ ಸ್ಟಾರ್ಟ್ ಆಯಿತು. 228 ರನ್ಗೆ ಆಲ್ ಔಟ್ ಬಾಂಗ್ಲಾದೇಶ. 49.4 ಓವರ್ ಅಂದರೆ 50 ಓವರ್ ಅಂತಲೇ ಇಟ್ಕೊಳ್ಳೋ, ಪೂರ್ತಿ 50 ಓವರ್ ಆಡಿ 228ಕ್ಕೆ ಆಲ್ ಔಟ್ ಆದರು. 35ಕ್ಕೆ 5 ವಿಕೆಟ್ ಕಳೆದುಕೊಂಡಿದ್ದಂಥ ತಂಡ 228 ತನಕ ಹೋದದ್ದು ತುಂಬ ತುಂಬ ದೊಡ್ಡ ವಿಷಯ. ಅದಕ್ಕೆ ಕ್ಲಾಪ್ಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ರೋಹಿತ್ ಶರ್ಮಾ ಮತ್ತು ಪಾಂಡ್ಯ. ಮತ್ತು ಒಂದು ಸ್ಟಂಪ್ ಔಟ್ಸ್ ಮಿಸ್ ಆಗಿತ್ತು. ಆ್ಯಂಡ್ ICC ಟೂರ್ನಮೆಂಟ್ ಅಂತ ಬಂದಾಗ ನಮ್ಮದೊಂದು ಪ್ಲೇಯರ್ ಭಾರಿ ಸೂಪರ್ ಆಗಿ ಆಡ್ತಾರೆ. ಯಾರದು? ಶಮಿ ಅವರು ಬೇರೆ ಎಲ್ಲ ಟೂರ್ನಮೆಂಟಲ್ಲಿ ಒಂದು ಲೆಕ್ಕ ಆದರೆ ICC ಟೂರ್ನಮೆಂಟ್ ಅಂತ ಹೇಳಿದ ಕೂಡಲೇ ಮೈಗೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತೊಂದು 5 ವಿಕೆಟ್ ಗೊಂಚಲು ಶಮಿ ಅವರ ಪಾಲಿಗೆ. 10 ಓವರ್ಗೆ 53 ರನ್ಗೆ 5 ವಿಕೆಟ್ಗಳನ್ನು ಪಡೆದುಕೊಂಡ್ರು. ಆ್ಯಂಡ್ ಹರ್ಷಿತ್ ರಾಣಾ ಅವರು 2 ವಿಕೆಟ್ ತೆಗೆದ್ರು. ಅಕ್ಷರ್ ಪಟೇಲ್ ಅವರು ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗೆದಿರಲ್ಲ. ಸೊ 5, 3, 8, 2, 10 ಇಲ್ಲಿಯೇ ಆಯಿತು. ಉಳಿದಂಥ ಬೌಲರ್ ಹಾರ್ದಿಕ್ ಪಾಂಡ್ಯ, ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಅವರಿಗೆ ಯಾವುದೇ ವಿಕೆಟ್ ಸಿಗಲಿಲ್ಲ. 229 ಟಾರ್ಗೆಟ್, ಇದೆಲ್ಲ ಟಾರ್ಗೆಟೇ ಅಲ್ಲ. ಎಸ್ಪೆಷಲಿ ಭಾರತದ ಪಾಲಿಗೆ ODIಯಲ್ಲಿ ಇದೆಲ್ಲ ಒಂದು ಟಾರ್ಗೆಟೇ ಅಲ್ಲ. ಫಸ್ಟ್ ಒಂದು 2 ಓವರ್ ಸ್ವಲ್ಪ ಒದ್ದಾಡಿದ್ರು ರೋಹಿತ್ ಶರ್ಮಾ ಅವರು. ಆ ಕಡೆಯಿಂದ ಗಿಲ್ ಅಟ್ಲೀಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರು. ಫಸ್ಟ್ 2 ಓವರು ಎಸ್ಪೆಷಲಿ ಮುಸ್ತಫಿಜೂರ್ ಅವರ ಓವರು ಭಾರಿ ಒದ್ದಾಟ ನಡೆಸಿದ್ರು ರೋಹಿತ್ ಶರ್ಮಾ ಅವರು. ಅದಾದ್ಮೇಲೆ ಗೊತ್ತುಂಟಲ್ಲ, ಒಂದು ಸಲ ಒಂದು ಲಯಕ್ಕೆ ಬಂದ್ರೆ ಆ ಮನುಷ್ಯ, ಓ ಮೈ ಗಾಡ್, 36 ಬಾಲಿಗೆ ದ ಇಂಟೆಂಟ್ ಅವ್ರದ್ದೊಂದು ಉಂಟಲ್ಲ, ಪವರ್ ಪ್ಲೇ ಅಲ್ಲಿ ಬರ್ತಾರೆ, ದಡ ಬಡ ಹೊಡಿತಾರೆ. 36 ಬಾಲಿಗೆ 41 ರನ್ ಹೊಡೆದು ರೋಹಿತ್ ಶರ್ಮಾ ಅವರು ಔಟ್ ಆದ್ರು. ಅದಾದ್ಮೇಲೆ ಬಂದಂತ ಆಟಗಾರ ವಿರಾಟ್ ಕೊಹ್ಲಿ ಅವರು. ಈಗ ಕಮೆಂಟ್ ಅಲ್ಲಿ ಬರ್ಬೋದು, ನಿನ್ನೆ ಬಾಬರ್ ಆಜಮ್ಗೆ ಬಾರಿ ಹೇಳಿದ್ಯಲ್ಲ ಮಾರ್ರೆ, ಇವತ್ತು ವಿರಾಟ್ ಕೊಹ್ಲಿಗೆ ಯಾಕೆ ಅಂತ ಕೇಳೋದಿಲ್ಲ ಅಂತ. ನಾ ಹೇಳಿದ್ವಿ, ಬಾಬರ್ ಆಜಮ್ ಅನ್ನು ನಿನ್ನೆ ಯಾಕೆ ಅಷ್ಟು ಕ್ರಿಟಿಸೈಸ್ ಮಾಡಿ, ನಾನಂತಲ್ಲ ಎಲ್ಲರೂ ಸಹ ಕ್ರಿಟಿಸೈಸ್ ಮಾಡಿದ್ದಾರೆ. ಯಾಕೆ ಕ್ರಿಟಿಸೈಸ್ ಅಷ್ಟು ಮಾಡ್ತಾ ಇರೋದು ಅಂತಂದ್ರೆ, ಟಾರ್ಗೆಟ್ ಅವರಿಗೆ 220 ಇದ್ದದಲ್ಲ, ನಿನ್ನೆ 320 ಇರುವಾಗ ಅಲ್ಲಿ ಆಂಕರ್ ರೋಲ್, ಗಿಂಕರ್ ರೋಲ್ ಅಂತೆಲ್ಲ ಆಡ್ತಾ ಇರ್ಲಿಕ್ಕೆ ಆಗುದಿಲ್ಲ. ಆಂಕರ್ ರೋಲ್ ಆಡಿದ್ರೆ ಸರ್ ರನ್ನ ಬಾಲ್ ಇನ್ನಿಂಗ್ಸ್ ಇರಬೇಕು, ಆಗ ಒಂದು ಆಂಕರ್ ರೋಲ್ ಅಂತ ಹೇಳ್ಬೋದು. 2 ಕಡೆಯಿಂದ ಡಬ 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 ಅಂತ ಹೊಡಿತವೇ ಇರಬೇಕು. 300+ ಟಾರ್ಗೆಟ್ ಇದ್ದಾಗ, ನಮ್ಮದು ಟಾರ್ಗೆಟ್ 229 ಇದ್ದದ್ರಿಂದಾಗಿ ಕೊಹ್ಲಿ ಅವರು ಸ್ವಲ್ಪ ಟೈಮ್ ತಗೊಂಡ್ರು. ಅವ್ರದ್ದು ಫಸ್ಟ್ ರನ್ನೇ ಬಂದದ್ದು 10ನೇ ಬಾಲಿಗೆ ಅಂತ ಅಂದ್ಕೊಳ್ತೇನೆ. ಫಸ್ಟ್ 9 ಬಾಲ್ ಬಾರಿ ಒದ್ದಾಟ ನಡೆಸಿದ್ರು ಸ್ಟ್ರೈಕ್ ರೊಟೇಟ್ ಮಾಡಲಿಕ್ಕೆ. ಕೊನೆಗೆ ಅವರು ಔಟ್ ಆದಾಗ 38 ಬಾಲ್ಗೆ 22 ರನ್ ಮಾತ್ರ ಹೊಡೆದದ್ದು. ಆ್ಯಂಡ್ ಸ್ಟ್ರೈಕ್ ರೇಟು 58ರ ಹತ್ತಿರ ಇತ್ತು. ನನಗೆ ಅವರ ಸ್ಟ್ರೈಕ್ ರೇಟ್ ಅಥವಾ 22ಕ್ಕೆ ಔಟ್ ಆದರೂ ಅನ್ನೋದಕ್ಕಿಂತ ಸ್ವಲ್ಪ ಟೆನ್ಷನ್ ಆಗ್ತಾ ಇರೋದು ಏನಂತಂದರೆ, ನಮ್ಮ ODI ವರ್ಲ್ಡ್ ಕಪ್ ಮುಗಿದ ಮೇಲೆ ಅವರು ಆಡಿರೋದು 5 ODI ಅಂತ ಅಂದ್ಕೊಳ್ತೇನೆ. 5 ODIಯಲ್ಲಿ ಸಹ ಅವರು ಔಟ್ ಆದದ್ದು ಲೆಗ್ ಸ್ಪಿನ್ನರ್ಸಿಗೆ. ಅದು ಕಳವಳಿಕಾರಿ ವಿಚಾರ. ಈಗ ನಮ್ಮದು ಟೆಸ್ಟ್ ಕ್ರಿಕೆಟಲ್ಲಿ ಫಾಸ್ಟ್ ಬೌಲಿಂಗಿಗೆ ಔಟ್ ಆಗ್ತಾರೆ ಕೊಹ್ಲಿ ಅವರು, ಔಟ್ ಸೈಡ್ ಆಫ್ ಮುಟ್ಲಿಕ್ಕೆ ಹೋಗಿ ಔಟ್ ಆಗ್ತಾರೆ, ಹಾಗೆ ಹೀಗೆ ಅಂತ ನಾವು ಹೇಳ್ತಿದ್ದಲ್ಲ. ODI ಕ್ರಿಕೆಟಲ್ಲಿ ಆಲ್ ಆಫ್ ಅ ಸಡನ್ ಲೆಗ್ ಸ್ಪಿನ್ನರ್ಸಿಗೆ ಔಟ್ ಆಗ್ತಾ ಇದ್ದಾರೆ ಕೊಹ್ಲಿ ಅವರು ಅಂತ ಒಂದು ಟೆನ್ಷನ್ನ ವಿಚಾರ. ಹೋಪ್ಫುಲಿ ಒಂದು ಮೇನ್ ಮ್ಯಾಚ್ 23ಕ್ಕೆ ಉಂಟಲ್ಲ, ಆ ಮ್ಯಾಚಲ್ಲಿ ಭಯಂಕರ ಫಾರ್ಮಿಗೆ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಒಂದು ಆಸೆ ಇಡುವ ಮಾರ್ರೆ, ಒಂದು ಪ್ರಾರ್ಥನೆ ಮಾಡುವ, ಒಳ್ಳೆ ಫಾರ್ಮಿಗೆ ಬರಲಿ ಅಂತ. ಅವರು ಔಟ್ ಆದರು. ಅದಾದಮೇಲೆ ಬಡ್ತಿ ಇಲ್ಲ, ಮತ್ತು ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವ್ರದ್ದು ಗೊತ್ತುಂಟಲ್ಲ, ಅವ್ರದ್ದು ರನ್ ಬಾಲ್ ಇರ್ತದೆ ಅಥವಾ 100ಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟ್ ಇರ್ತದೆ. ಅವರು 17 ಬಾಲಲ್ಲಿ 15 ರನ್ ಗಳಿಸಿ ಔಟ್ ಆದ್ರು. ಆ್ಯಂಡ್ ಅಕ್ಷರ್ ಪಟೇಲ್ ಅವ್ರನ್ನ ಬಡ್ತಿ ನಂಗೆ ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ರಾಹುಲ್ ಅವ್ರನ್ನ ಕಳಿಸಿ ಮಾರೆ. ಅಕ್ಷರ್ ಪಟೇಲ್ ಅವ್ರನ್ನ ಮೇಲೆ ಕಳಿಸಿದ್ದಾರೆ, ರಾಹುಲ್ಗಿಂತ ಮುಂಚೆ ಕಳಿಸಿದ್ರು. ಅವರು ಕೂಡ ಸಿಂಗಲ್ ಡಿಜಿಟಿಗೆ ಔಟ್ ಆದ. 12 ಬಾಲಿಗೆ 8 ರನ್ ಹೊಡೆದು ಔಟ್ ಆದಾಗ ಆಗ ಒಂಚೂರು ಟೆನ್ಷನ್ ಆಯಿತು. 140 ಚಿಲ್ಲರೆಗೆ 4 ವಿಕೆಟ್ ಹೋಗಿತ್ತು ಭಾರತದ. ಆಗ ಒಂಚೂರು ಟೆನ್ಷನ್ ಆಯಿತು. ಬಟ್ ಇನ್ನೊಂದು ಕಡೆಯಿಂದ ಬಂಡೆಕಲ್ಲು ಥರ ನಿಂತ ಆಟಗಾರ ಯಾರು ಅಂತಂದರೆ, ODI ರ್ಯಾಂಕಲ್ಲಿ ನಂಬರ್ 1 ಇರುವಂಥ ಆಟಗಾರ ಶುಭ್ಮನ್ ಗಿಲ್. ಎಸ್ಪೆಷಲಿ ಲಾಸ್ಟ್ 4 ಮ್ಯಾಚಲ್ಲಿ ಫಾರ್ಮ್
ಇವತ್ತು 100 ಹೊಡೆದ್ರು. ಸೊ 250 200 ಹೊಡೆದಾರೆ ಲಾಸ್ಟ್ 4 ಮ್ಯಾಚಲ್ಲಿ. ಆ 250ಯಲ್ಲಿ ಒಂದು 100 ಆಗಿ ಕನ್ವರ್ಟ್ ಆಗ್ತಾ ಇತ್ತು. ನಿಮಗೆ ಗೊತ್ತುಂಟು, ಇಂಗ್ಲೆಂಡ್ ಸೀರೀಸಲ್ಲಿ ನಮ್ಮ ಪಾಂಡ್ಯ ಅವರ ಮಾತು ಕೇಳಿಕೊಂಡು ಏನೋ ಮಾಡ್ಲಿಕ್ಕೆ ಹೋಗಿ ಅವರು ಔಟ್ ಅದು. ಇಲ್ಲ ಇದ್ರೆ ಆ ಮ್ಯಾಚಲ್ಲಿ ಸಹ ಅವರು 100 ಹೊಡಿತಾ ಇದ್ರು. ಎನಿವೇಸ್, ಭರ್ಜರಿ ಫಾರ್ಮಲ್ ಇರುವಂಥ ಆಟಗಾರ ಗಿಲ್ ಮತ್ತೆ ನಮ್ಮ ಕರ್ನಾಟಕದ KL ರಾಹುಲ್ ಸೇರಿಕೊಂಡು ಇನ್ಯಾವುದೇ ವಿಕೆಟ್ ಹೋಗದಾಗೆ ನೋಡಿಕೊಂಡ್ರು, ದಡವನ್ನು ಮುಟ್ಟಿಸಿದ್ರು. ಇವರಿದು ಒನ್ ಆಫ್ ದ ಸ್ಲೋವೆಸ್ಟ್ 100s ಅಂತ ಅಂದ್ಕೊಳ್ತೇನೆ. ಗಿಲ್ ಅವ್ರದ್ದು 125 ಎಸೆತಗಳನ್ನು ಅವ್ರು ತೆಗೆದುಕೊಂಡ್ರು 100 ಪೂರೈಸಲಿಕ್ಕೆ. ಯಾಕಂತಂದ್ರೆ ಒಂದು ಟಕ ಅಂತ 3 ವಿಕೆಟ್ ಹೋಯ್ತು. ಇನ್ನೊಂದು ಟಾರ್ಗೆಟ್ ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ಸುಮ್ಮನೆ ಮತ್ತೆ ರಿಸ್ಕ್ ತಗೊಳ್ಳಿಕ್ಕೆ ಸಹ ಹೋಗಲಿಲ್ಲ ಅಂತ ಅಂದ್ಕೊಳ್ತೇನೆ. ಬಟ್ ಸ್ಟಿಲ್ 125 ಬಾಲ್ಸ್ 100, ಅದು ನಮಗೆ ಮಾಡರ್ನ್ ಡೇ ಕ್ರಿಕೆಟ್ ನೋಡಿ ನಮಗೆ ಹಾಗೆ ಅನ್ನಿಸ್ತದೆ, ಎಂತ ಟುಕು ಮಾರೆ ಅಂತ. ಬಟ್ ಸೂಪರ್ ಆಗಿ ಆಡಿದ್ರು, ಫ್ಲಾಲೆಸ್ ಇನ್ನಿಂಗ್ಸ್ ಗಿಲ್ ಅವರು ಆಡಿದ್ರು. ಆ್ಯಂಡ್ ನಮ್ಮ KL ರಾಹುಲ್ ಅವರು 47 ಬಾಲಿಗೆ 41 ರನ್. ಅವ್ರದ್ದು ಕ್ಯಾಚನ್ನು ಜೇಕರ್ ಅಲಿ ಅವರು ಬೌಂಡ್ರಿ ಲೈನಲ್ಲಿ ಬಿಟ್ಟಿದ್ರು ಕಾರ್ನರಲ್ಲಿ. ಎಲ್ಲಿಯಾದರೂ ಆ ಕ್ಯಾಚ್ ಅವ್ರು ಹಿಡಿದಿದ್ರೆ ಮ್ಯಾಚ್ ಇನ್ನೊಂಚೂರು ಕುತ್ತಿಗೆಗೆ ಬರ್ತಿತ್ತಂತ ಅಂದ್ಕೊಳ್ತೇನೆ. ಬಟ್ ಸ್ಟಿಲ್ ಭಾರತವೇ ವಿನ್ ಆಗ್ತಾ ಇತ್ತು. ಬಟ್ ಎನಿವೇಸ್, ಜೇಕರ್ ಅಲಿ ಅವರಿಗೆ ಫಸ್ಟ್ ಬಾಲಿಗೆ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಜೀವದಾನ ಕೊಟ್ಟಿದ್ರಲ್ಲ, ಅದಕ್ಕೆ ಕರೆಕ್ಟಾಗಿ ರಾಹುಲ್ ಅವ್ರದ್ದು ಕ್ಯಾಚನ್ನು ಜೇಕರ್ ಅಲಿ ಅವರು ಬಿಟ್ಟರು. ಅಲ್ಲಿಗೆ ಸರಿ ಆಯಿತು, ಮತ್ತೆ ಅಳ್ಳಿಕ್ಕೆಲ್ಲ ಇಲ್ಲ. ಸೊ ಭಾರತ 6 ವಿಕೆಟ್ಗಳ ಭರ್ಜರಿ ಜಯ ಅದು ಬಾಂಗ್ಲಾದೇಶದ ವಿರುದ್ಧ ಸೂಪರ್ ಆಗಿ ಆಡಿದ್ದಾರೆ. 23ಕ್ಕೆ ಪಾಕಿಸ್ತಾನದ ಮೇಲೆ ಮ್ಯಾಚ್ ಉಂಟು. ನನಗೆ ಪಾಕಿಸ್ತಾನವನ್ನು ನೆನೆಸ್ಕೊಂಡ್ರೆ ಭಾರಿ ಸಂಕಟ ಆಗ್ತುಂಟು. ಯಾಕಂತಂದರೆ ಅವ್ರದ್ದು ಏನು ಈಗ ನಿನ್ನೆ ಸ್ಟಾರ್ಟ್ ಆಯಿತು, ನಿನ್ನೆ 19ನೇ ತಾರೀಕಾ, ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಯಿತು. ಅವರೇ ಹೋಸ್ಟ್ ನೇಷನ್. 19ನೇ ತಾರೀಕಿಗೆ ಪಾಕಿಸ್ತಾನದ ಜರ್ನಿ ಸ್ಟಾರ್ಟ್ ಆಗಿ 23ಕ್ಕೆ ಅವರು ಟೂರ್ನಮೆಂಟಿಂದ ಔಟ್ ಆಗ್ತಾರಲ್ಲ ಅಂತ ಭಾರಿ ಬೇಜಾರಾಗ್ತಾ ಉಂಟು. ಕೇವಲ 4 ದಿನದಲ್ಲಿ ಅವ್ರದ್ದು ಚಾಂಪಿಯನ್ಸ್ ಟ್ರೋಫಿ ಮುಗೀತದೆ. ಯಾಕಂತಂದರೆ 23ಕ್ಕೆ ಪಕ್ಕ ಅವರು ಸೋಲ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. 99.99999% 23ಕ್ಕೆ ಭಾರತವೇ ಗೆಲ್ಲೋದು. ನಿಮ್ಗಿಂತ ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನಾಳೆ ಯಾವುದೇ ವಿಡಿಯೋ ಬರೋದಿಲ್ಲ. ನಾಳೆಯ ವಿಡಿಯೋ ಏನು, ನಾಳೆ ಅಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇರೋದು ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ನಮ್ಮ RCB ವನಿತೆಯರ ಮ್ಯಾಚ್ ಉಂಟು WPL ಇದು. ಅದು 2 ವಿಡಿಯೋ ಶನಿವಾರ ಬೆಳಿಗ್ಗೆ ಬರ್ತದೆ. ಸೊ ಶನಿವಾರ ಬೆಳಿಗ್ಗೆ ಆರಾಮ್ಸೆ ಒಂದು ವಿಡಿಯೋ ಹಾಕ್ತೇನೆ, 2 ವಿಡಿಯೋ ಹಾಕ್ತೇನೆ. ನಾಳೆ ಯಾವುದೇ ವಿಡಿಯೋ ಬರೋದಿಲ್ಲ. ಸೊ ಯಾರು ಕಾಯ್ತಾ ಕೂತ್ಕೊಳ್ಬೇಡಿ, ಮತ್ತೆ ಮೆಸೇಜ್ ಎಲ್ಲ ಮಾಡಿ, ಬ್ರೋ ಎಲ್ಲಿ ಬ್ರೋ ನಮ್ಮ RCB ವಿನ್ ಆದರೂ ವಿಡಿಯೋ ಬರಲಿಲ್ಲ ಹಾಗೆ ಅಂತೆಲ್ಲ ಹೇಳ್ಬೇಡಿ. ನಾಳೆ ನಾನು ಬಿಸಿ ಇದ್ದೇನೆ. ಸೊ ಆದ್ರಿಂದ ನಾಳೆ ವಿಡಿಯೋ ಬರೋದಿಲ್ಲ. ನಿಮ್ಗೆ ಎಂತ ಅನಿಸಿತು ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.